ವಿಡಿಯೋದಲ್ಲಿ ನಾನು ಮುಹೂರ್ತಂ ಹೇರ್ ಸ್ಟೈಲ್ನ ಎಷ್ಟು ಕ್ವಿಕ್ಕಾಗಿ ಮಾಡಿದ್ರು ಅನ್ನೋದನ್ನು ಸ್ಟೂಡೆಂಟ್ಸ್ ಹತ್ರ ಹೇಳ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫೈನಲಿ ಮುಹೂರ್ತಂ ಹೇರ್ ಸ್ಟೈಲ್ ಆಗಿದೆ. ಹೇಗೆ ಹಾಕಿದ್ರಿ ಅಂತ ನೀವೇ ಹೇಳಿಬಿಡಿ. ಹಾಂ ಆಯಿತು. ಇದನ್ನ ಈ ಥರ ಮುಹೂರ್ತಂ ಹೇರ್ ಸ್ಟೈಲ್ಗೆ ನಾವು ಸ್ವಲ್ಪ ಬೇಗ ಮಾಡಬೇಕು ಅಂತ ಅಂದ್ಕೊತೀವಿ ಫಂಕ್ಷನ್ ಟೈಮ್ಗೆ. ಸೊ ಆ ಟೈಮ್ ನಮಗೆ ಟೈಮ್ ಸೇವ್ ಆಗಬೇಕು ಅಂದರೆ ಈ ಥರ ಹೇರ್ನ ಸ್ಟಾರ್ಟಿಂಗಲ್ಲಿ ನಾವು 5 ಫಿಂಗರ್ಸ್ ಇಟ್ಕೊಂಡು ಹೇರ್ನ ಡಿವೈಡ್ ಮಾಡಿಬಿಟ್ಟು ಇಷ್ಟು 5 ಫಿಂಗರ್ ಹೇರ್ನ ಟ್ರಿಮ್ ಮಾಡಬೇಕು. ಆಮೇಲೆ 4 ಫಿಂಗರ್ ಅಷ್ಟು ತೆಗೆದುಬಿಟ್ಟು ಈ ಲಾಸ್ಟಲ್ಲಿ 1 ಫಿಂಗರ್ ಅಷ್ಟು ಹಿಂದ್ಗಡೆ ಬೊಪ್ಪ ಹಾಕಿರ್ತೀವಲ್ಲ ಅದನ್ನು ಜಾಯಿಂಟ್ ಮಾಡಿಕೊಂಡ್ರೆ ಸ್ವಲ್ಪ ಈಸಿಯಾಗಿ ವರ್ಕು ಚೆನ್ನಾಗಿ ಕಾಣಿಸುತ್ತೆ. ಹಿಂದ್ಗಡೆ ಕ್ರಿಂಪ್ ಆಗಿರುತ್ತಲ್ಲ, ಫುಲ್ ಹೇರ್ ಕ್ರಿಂಪ್ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ಈ ಥರ ಮುಂದ್ಗಡೆ ಹೇರ್ನ ಆ್ಯಡ್ ಮಾಡ್ಕೊಂಡು 5 ಫಿಂಗರ್ ಅಷ್ಟು ಆ್ಯಡ್ ಮಾಡಿಬಿಟ್ಟು ಮಾಡ್ತಾಯಿದ್ದೀವಿ. ಆಮೇಲೆ ಈ ಥರ ಬಣ್ಣನ ಹಾಕಬೇಕು. ಈಗ ನಾವು ಸ್ವಲ್ಪ ಜನ ಹೇರ್ ಇರಲ್ಲ ಅಂತ ಅವ್ರಿಗೆ ಏನು ಮಾಡ್ತೀವಿ, ಈ ಥರ ಒಂದು ಹೇರ್ನ ತೆಗೆದುಬಿಟ್ಟು ಒಂದು ಬನ್ಗೆ ಹಾಕ್ಬಿಟ್ಟು ಪಿನ್ ಹಾಕ್ಬಿಟ್ಟು ಈ ಥರ ಪೌಚ್ನ ಹಾಕ್ಬಿಡ್ತೀವಿ. ಆಮೇಲೆ ಕೆಳಗಡೆ ಈ ಥರ ಎಕ್ಸ್ಟೆನ್ಷನ್ನ ಇಲ್ಲಿ ಕಟ್ಬಿಡ್ತೀವಿ. ಅದು ಬಣ್ಣ ಆಗೋದಕ್ಕಿಂತ ಮುಂಚೆ ಇದು ಕಟ್ಬಿಟ್ಟು ರೆಡಿ ಮಾಡಿ. ಇದು ಈ ಥರ ನಮಗೆ ಫಂಕ್ಷನ್ ಟೈಮ್ಗೆ ಟೈಮ್ ಸೇವ್ ಆಗಬೇಕು ಅಂದರೆ ಮನೆಯಿಂದನೇ ನಾವು ಬರುವಾಗ ಈ ಥರ ರೆಡಿಯಾಗಿ ಲೇಸ್ನೆಲ್ಲ ರೆಡಿ ಮಾಡಿಕೊಂಡು ಎತ್ಕೊಂಡು ಬಂದು ಈ ಥರ ಫಂಕ್ಷನ್ ಬಂದಮೇಲೆ ಈ ಥರ ಫಿಕ್ಸ್ ಮಾಡ್ಬೋದು. ಕಟ್ಟಿಂಗ್ ಹಾಕ್ಬಿಟ್ಟು ಈ ಥರ ಫಿಕ್ಸ್ ಮಾಡಿ ಹಿಂಗೆ ಕಟ್ಬಿಟ್ಟು ಇದು ಮಾಡ್ಬೋದು. ಇಲ್ಲ ಇದು ನಾವು 2 ಮಾತ್ರನೇ ಮಾಡಿದ್ವಿ, ನೀವು ಬೇಕಾದರೆ 3 ಇದನ್ನು ಮಾಡಿಬಿಟ್ಟು ಮಾಡ್ಬೋದು ಈ ಥರ ಜೀವನ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸೊ ಇದೇ ರೀತಿ ಡೈಲಿ ಒಂದೊಂದು ವೀಡಿಯೋಸ್ ಬಗ್ಗೆನ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸ್ಟೂಡೆಂಟ್ಸ್ ಹೇಗೆ ಕ್ವಿಕ್ಕಾಗಿ ಏನು ಕಲ್ತ್ಕೊಂಡ್ರಿ ಇವತ್ತು ಅನ್ನೋದನ್ನು ನಾನು ಕ್ವಿಕ್ಕಾಗಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಇನ್ಸ್ಟಾ ಫ್ಯಾಮಿಲಿನ ಫಾಲೋ ಮಾಡಿ. ಸೊ ಇದು ಇನ್ನೊಂದು ಸ್ಟೂಡೆಂಟ್ ಮಾಡಿದ್ದಾರೆ, ನೋಡೋಣ ಬನ್ನಿ. ಸೊ ಅಂದರೆ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಫ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಸೊ ಇದನ್ನು ರೆಡಿ ಮಾಡ್ತಾ ಇದ್ದಾರೆ ಅವರು.